ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶನಿವಾರದ ವಿಡಿಯೋ ಫ್ರೆಂಡ್ಸ್ ಇದು. ಬಟ್ ನನಗೆ ಎಡಿಟಿಂಗ್ ಮಾಡಿರಲಿಲ್ಲ, ಟೈಮ್ ಕೂಡ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇವತ್ತು ಬುಧವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶನಿವಾರ ನಾನು ಹಾಸ್ಪಿಟ್ಲ್ ಹೋಗಬೇಕಾಗಿತ್ತು, ಅದಕ್ಕೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಇದ್ದಿದ್ರೆ ಪಾಪ ಅವನ್ನೆಲ್ಲ ಮಾಡಿಕೊಡ್ತಾ ಇದ್ದ. ಬಟ್ ಅವನು ಕಾಲೇಜ್ಗೆ ಹೋಗಿದ್ರಿಂದ ನಾನೇ ಎಲ್ಲ ಮಾಡ್ಕೋತಾ ಇದ್ದೀನಿ. ಡೈಲಿ ಮನೆ ಕ್ಲೀನ್ ಮಾಡಿದ್ರೂ ಹೀಗೇ ಗಲೀಜಾಗಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ತುಂಬಾ ಇದಾಗಿತ್ತು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ವಾರ ಮುಗಿಸ್ದೆ ಫ್ರೆಂಡ್ಸ್. ಆಮೇಲೆ ನಮ್ಮ ಯಜಮಾನ್ರು ಅವರೆಕಾಯಿ ಬೇರೆ ತೊಗೊಂಡು ಬಂದಿದ್ರು ಸ್ವಲ್ಪ. ಸೊ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಟ್ಟು ಅವರೆಕಾಯಿನ ನಮ್ಮ ಯಜಮಾನ್ರು ಆಲ್ರೆಡಿ ಬಿಡಿಸಿಟ್ಟಿದ್ರು. ನಾನು ಅದನ್ನು ನೆನೆಸ್ಬಿಟ್ಟು ಹೋಗಿದ್ದೆ ಹಾಸ್ಪಿಟ್ಲಿಗೆ. ಬರೋ ಅಷ್ಟರಲ್ಲಿ ಸ್ವಲ್ಪ ನೆನ್ಕೊಂಡಿತ್ತು. ಬಂದಮೇಲೆ ಸ್ವಲ್ಪ ಇಸ್ಕವರೆ ಬೇಳೆ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಇತ್ತು. ಒಂದು ವರ್ಷ ಆಯಿತು ಫ್ರೆಂಡ್ಸ್ ಇದು ತೊಗೊಂಡು ಬಂದು ಹುರುಳಿಕಾಳು. ಟೋಟಲ್ ಒಂದು 10ರಿಂದ 12 ಸೇರು ತೊಗೊಂಡು ಬಂದಿದ್ದೆ. ನೋಡಿ, ಇದೆರಡು ಬಾಟ್ಲಿ ತುಂಬಿಸ್ಬಿಟ್ಟು ಇನ್ನೂ ಒಂದಿತ್ತು ಈ ಥರ ದೊಡ್ಡದು, ಅದನ್ನು ತುಂಬಿಸಿಟ್ಟಿದ್ದೆ. ಸೊ ಇವಾಗೆಲ್ಲ ಖಾಲಿ ಆಯಿತು. ನೋಡಿ, ಇನ್ನಿಷ್ಟಿದೆ ಅಷ್ಟೇ ಹುರುಳಿಕಾಳು. ಬಟ್ ಒಂದು ಹುಳ ಆಗಿಲ್ಲ ನೋಡಿ ಫ್ರೆಂಡ್ಸ್. ಇಷ್ಟು ತೊಗೊಂಡಿದ್ದೀನಿ ಇವಾಗ ನೆನೆಸೋಣ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ವರ್ಷ ಆಯಿತು ಫ್ರೆಂಡ್ಸ್ ನಾನು ಬಾಟ್ಲಿಗೆ ಹಾಕಿಟ್ಬಿಟ್ಟು. ಇವತ್ತವರೆಗೂ ಒಂದು ಸಹ ಹುಳ ಬಂದಿಲ್ಲ ನೋಡಿ. ತುಂಬ ಚೆನ್ನಾಗಿದ್ದಾವೆ. ಇನ್ನೇನು ಖಾಲಿ ಆಗ್ತಾ ಬಂತು, ಇನ್ನು ಸ್ವಲ್ಪ ಇದ್ದಾವೆ ಅಷ್ಟೇ. ನೋಡಿ, ಇನ್ನೊಂದು ಅರ್ಧ kg ಅಷ್ಟಿದೆ. ಈ ಥರ ಬಾಟ್ಲುಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಕಾಳುಗಳು. ಯಾಕೆಂದರೆ ಫ್ರಿಜ್ಜಲ್ಲಿ 10 kg 12 kg ಜಾಗ ಆಗೋದಿಲ್ವಲ್ಲ. ಸೊ ಹಂಗಾಗಿ ಯಾರೋ ಹೇಳಿದರು ಅಂದ್ಬಿಟ್ಟು ಹಾಕಿಟ್ಕೊಂಡಿದ್ದೆ. ಬಟ್ ಒಂದು ವರ್ಷ ಆದ್ರೂ ಒಂದು ಹುಳ ಸಹ ಬಂದಿಲ್ಲ ಫ್ರೆಂಡ್ಸ್. ಕಾಳುಗಳು ಯಾವುದು ಹುಳ ಬಂದಿಲ್ಲ. ಅಂದರೆ ಹುರುಳಿಕಾಳು ಮಾತ್ರನೇ ಒಂದು ವರ್ಷ ಆಯಿತು ತೊಗೊಂಡು ಬಂದು. ಆಮೇಲೆ ಅಲಸಂದೆ ಕಾಳು ಕೂಡ ತಂದಿದ್ದೆ ಒಂದು ವರ್ಷಕ್ಕಾಗುವಷ್ಟು. ನೋಡಿ, ಇದೊಂದು 6 kg ತೊಗೊಂಡು ಬಂದಿದ್ದೆ. ಇನ್ನಿಷ್ಟಿದೆ ಅಷ್ಟೇ, ಖಾಲಿ ಆಯಿತು ಇದೂ. ಎಲ್ಲನೂ ಈ ಥರ ದೊಡ್ಡ ಬಾಟ್ಲುಗಳು ಹಾಕಿಟ್ಕೊಂಡಿದ್ದೆ ನಾನು. ಇವಾಗ ಬಾಟ್ಲುಗಳು ಖಾಲಿಯಾಗಿದೆ ಅಂದ್ಬಿಟ್ಟು ತೆಗೆದಿದ್ದೀನಿ. ಮತ್ತು ಹೊಸ್ದಾಗಿ ತೊಗೊಂಡು ಬಂದು ಹಾಕಬೇಕು. ತುಂಬ ಚೆನ್ನಾಗಿ ನನಗೆ ಯೂಸ್ ಆಯಿತು ಇದು. ಒಂದು ಹುಳ ಸಹ ಬರಲಿಲ್ಲ. ಅಂದರೆ ಜಾಸ್ತಿ ಇದನ್ನು ಹೊಸ ಬಾಟ್ಲು ತರ್ತೀವಿ ಅಲ್ವಾ, 7up ಬಾಟ್ಲು ಅಥವಾ ಸ್ಪ್ರೈಟ್ ಬಾಟ್ಲು ಆಗಬೇಕು. ಅದರಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ. ಹೊಸ ಬಾಟ್ಲು ಜ್ಯೂಸ್ ಖಾಲಿ ಮಾಡಿದ್ಮೇಲೆ ಸೋಪೆಲ್ಲ ಹಾಕಿ ತೊಳಿಬಾರ್ದು. ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಚೆಲ್ಬಿಡಬೇಕು. ಅದನ್ನು ಕ್ಲೀನಾಗಿ ಒಣಗಿಸ್ಬಿಟ್ಟು ಒಳಗಡೆ ಒಂದು ಒಣಗಿದ ಬಟ್ಟೆ ಹಾಕ್ಬಿಟ್ಟು ಒರೆಸ್ಬಿಟ್ಟು ಆ ಸ್ಮೆಲ್ಲು ಸ್ವಲ್ಪ ಜ್ಯೂಸ್ದು ಹಂಗೆ ಇರಬೇಕು. ಆವಾಗ ಒಂದು ಹುಳನೂ ಬರೋಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಒಂದು ವರ್ಷ ಆದ್ರೂ ಸಹ ಒಂದು ಹುಳ ಸಹ ಬಂದಿಲ್ಲ ಫ್ರೆಂಡ್ಸ್. ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ಫ್ರಿಜ್ ಬೇಕಾಗಲ್ವಲ್ಲ. ಸೊ ಫ್ರಿಜ್ ಇದ್ರೂ ಅಷ್ಟೊಂದೆಲ್ಲ ಇಡೋಕ್ಕಾಗೋದಿಲ್ವಲ್ಲ. ಸೊ ಇವಾಗ ಇದಿಷ್ಟು ತೊಗೊಂಡಿದ್ದೀನಿ. ನೆನೆಸ್ಬಿಟ್ಟು ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು. ಇಷ್ಟು ಕಟ್ಟಿದ್ರೆ ನನಗೆ 2ರಿಂದ 3 ಟೈಮ್ ಆಗುತ್ತೆ ನನಗೆ ಮೊಳಕೆ ಕಟ್ಟಿದ್ರೆ. ಸೊ ಯೂಸ್ ಮಾಡ್ಕೊಳ್ಳಿ. ಈ ಥರ ಬಾಟ್ಲುಗಳಿದ್ದರೆ ಬಿಸಾಕಬೇಡಿ, ತುಂಬಿಟ್ಕೊಳ್ಳಿ. ಕಾಳುಗಳಂತೂ ಒಂದು ಹುಳ ಬರೋದಿಲ್ಲ. ಆಮೇಲೆ ಹುಳ ಆಗಿರೋ ಕಾಳನ್ನ ಹಾಕ್ಬಿಟ್ಟು ಹುಳ ಆಗೋ ಥರ ಮಾಡಬೇಡಿ. ಫಸ್ಟ್ಗೆ ಬಾಟ್ಲಿಗೆ ಹಾಕೋವಾಗೇ ಒಂದು ಹುಳ ಇರಬಾರ್ದು. ಆ ಥರ ನೋಡಿ ಹಾಕಬೇಕು. ಹಂಗೇನಾದರೂ ಹುಳ ಇರೋದನ್ನು ಬಾಟ್ಲಿಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಮತ್ತು ಒಳಗಡೆನೇ ಹುಳ ತಿನ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹುಳ ಇಲ್ಲದೆ ಇರೋದನ್ನ ಹಾಕಿ ಇಟ್ಬಿಟ್ರೆ 1 ವರ್ಷದವರೆಗೂ ಕೆಡೋದಿಲ್ಲ. ಅಂದರೆ ಒಂದು ಹುಳ ಕೂಡ ಬರೋದಿಲ್ಲ. ಸೊ ಇವಾಗ ಇದು ನೆನೆಸ್ಬಿಟ್ಟು ಕೆಲಸ ಮಾಡ್ಕೋತೀನಿ ಫ್ರೆಂಡ್ಸ್. ಕರೆಂಟ್ ಬೇರೆ ಇಲ್ಲ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟಿದೆ. ಸೊ ಇವಾಗ ಹುರುಳಿಕಾಳೆಲ್ಲ ತೊಳೆದು ನೆನೆಸ್ಬೇಕು. ಯಾಕೆಂದರೆ ಮುಂಚೆನೇ ಎಲ್ಲ ಆರಿಸಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು.